ಲೋಕಾಯುಕ್ತ ಬಲೆಗೆ ಕೆಎಡಿಬಿಯ ದೊಡ್ಡ ಮೀನು ಸಿಕ್ಕಿದೆ. ಇನ್ನು ಕೆಎಡಿಬಿ ಕಚೇರಿಯಲ್ಲಿ ಲೋಕಾಯುಕ್ತ ಲಂಚ ಬೇಟೆಯಾಡಿದೆ. ಲೋಕಾಯುಕ್ತ ಬಲೆಗೆ ಕೆಐಎಡಿಬಿಯ ದೊಡ್ಡ ಮೀನು. ಕೆಐಎಡಿಬಿ ಕಚೇರಿಯಲ್ಲಿ ಲೋಕಾಯುಕ್ತ ಲಂಚ ಬೇಟೆ. 30 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಎಎಸ್ಇ. ಕೆಎಡಿಬಿ ಕರ್ಮಕಾಂಡ ಬಯಲಿಗೆಳೆದ ಲೋಕ ಟ್ರ್ಯಾಪ್. ಲೇಔಟ್ ಅಭಿವೃದ್ಧಿ ಹೆಸರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. 30 ಲಕ್ಷ ಲಂಚ, ಕೆಐಎಡಿಬಿ ಉಪವಿಭಾಗಾಧಿಕಾರಿ ಸೆರೆ. 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ, ಕೆಎಎಸ್ ಅಧಿಕಾರಿ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಇನ್ನು ಬೆಂಗಳೂರಿನ ಕೆಐಎಡಿಬಿಯಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಡ್ರೈವರ್ ಮೂಲಕ 15 ಲಕ್ಷ ಪಡೆಯುತ್ತಿದ್ದ ಅಧಿಕಾರಿ ಕೆಲಸ ಮಾಡಿಕೊಡಲು 30 ಲಕ್ಷದ ಡೀಲ್ ಅನ್ನ ಕುದುರಿಸಿದ್ರಂತೆ. ಅಧಿಕಾರಿ ಮೇಲೆ ಲೋಕಾಯುಕ್ತ ಸರ್ಜಿಕಲ್ ಸ್ಟ್ರೈಕ್. 15 ಲಕ್ಷದ ಹಣದ ಕಂತೆಗಳ ಜೊತೆ ಕೆಎಎಸ್ ಆಫೀಸರ್ ಸೆರೆ. ಕಾರ್ಯಾಚರಣೆ ವೇಳೆ 2 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಕೆಐಎಡಿಬಿ ಕಚೇರಿಯಲ್ಲಿ ಲೋಕಾಯುಕ್ತ ಲಂಚ ಬೇಟೆಯನ್ನ ಆಡಿದೆ. ಏನು ಲಂಚ ಪಡಿತಾ ಇದ್ರು, ಆಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 30 ಲಕ್ಷ ಲಂಚವನ್ನ ಪಡಿತಾ ಇದ್ರಂತೆ ಅಧಿಕಾರಿ. ಇನ್ನು ಕೆಐಎಡಿಬಿ ಕರ್ಮಕಾಂಡ ಈಗ ಲೋಕ ಟ್ರ್ಯಾಪ್ ಇಂದ ಬಟಾ ಬಯಲಾಗಿದೆ. ಸದ್ಯಕ್ಕೆ ಯಾವಾಗ ಈ ಒಂದು ಅಧಿಕಾರಿಗಳು ಈ ರೀತಿಯ ಲಂಚಬಾಕ ಅಧಿಕಾರಿಗಳ ಆಗೋದನ್ನ ನಿಲ್ಲಿಸ್ತಾರೆ, ಅಲ್ಲಿವರೆಗೂ ಕೂಡ ನಮ್ಮ ದೇಶ ಅಭಿವೃದ್ಧಿ ಆಗೋದು ಬಹಳ ಕಷ್ಟ ಅನ್ಸುತ್ತೆ. ಮೊದಲಿಗೆ ಇಂತಹ ಲಂಚಬಾಕ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು. ಇವರಿಗೆ ಏನಾದರೂ ಸ್ಪೆಷಲ್ ಬ್ಯೂರೋ ಅಂತ ಏನಾದರೂ ಮಾಡಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ಈ ಅಧಿಕಾರಿಗಳಂತೂ ಎಚ್ಚೆತ್ಕೊಳ್ಳಲ್ಲ. ಇನ್ನು ಜನಸಾಮಾನ್ಯರ ಗತಿ ಏನಾಗಬೇಕು? ಇದೇ ರೀತಿ ಇವರು ಲಂಚ ಪಡಿತಾ ಇದ್ರೆ, ಪ್ರತಿಯೊಂದಕ್ಕೂ ಕೂಡ ಲಂಚ ಲಂಚ ಅಂತಂದ್ರೆ ಜನಸಾಮಾನ್ಯರು ಜೀವನ ನಡೆಸೋದಾದ್ರೂ ಹೇಗೆ? ಅದು ನೋಡಿ 30 ಲಕ್ಷ ಅಂತೆ ಲಂಚ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. 30 ಲಕ್ಷ ಲಂಚ ಪಡಿತಾ ಇದ್ದಾಗ ವಿಶೇಷ ಭೂಸ್ವಾಧೀನ ಅಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತರ ಕಾರ್ಯಾಚರಣೆ ಯಾವ ರೀತಿ ಇತ್ತು ರೋಹನ್? ಸಾಹಿತ್ಯ ಏನು ಸ್ಪೆಷಲ್ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಈಗ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಒಂದು ಭ್ರಷ್ಟಾಚಾರದ ಕೇಸ್ ಈಗಾಗಲೇ ಬಯಲಾಗಿದೆ ಅಂತ ಹೇಳ್ಬೋದು. ಏನು ಲೋಕಾಯುಕ್ತ ಅಧಿಕಾರಿಗಳ ಒಂದು ನಡೆಸಿದಂತಹ ಒಂದು ದಿಢೀರ್ ಒಂದು ದಾಳಿಯಲ್ಲಿ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ತಕ್ಕಂಥ ಎಲ್ಲರೂ ಕೂಡ ಈಗ ಟ್ರ್ಯಾಪ್ ಆಗಿ ಬಲೆಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಲೇಔಟ್ ಅಭಿವೃದ್ಧಿ ಮತ್ತು ಭೂಸ್ವಾಧೀನ ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ಸ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಲಕ್ಷಾಂತರ ರೂಪಾಯಿ ಲಂಚಕ್ಕೆ ಕೇಳ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಿರಂಗವಾಗಿದೆ. ಸಾರ್ವಜನಿಕರು ಬಂದು ಕೂಡ ಕೊಟ್ಟಂತ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿರ್ತಕ್ಕಂಥ ಲೋಕಾಯುಕ್ತ ತಂಡ ಈಗ ಸೂಕ್ತ ಒಂದು ಪ್ಲಾನ್ ಅನ್ನು ರೂಪಿಸಿ ಟ್ರ್ಯಾಪ್ ಅನ್ನು ನಡೆಸಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾರ್ಯಾಚರಣೆಯಲ್ಲಿ ಕೆಎಎಸ್ ಅಧಿಕಾರಿಯಾಗಿರ್ತಕ್ಕಂಥ ನಾಗಪ್ರಶಾಂತ್ ಎಂಬುವರು ಪ್ರಮುಖ ಆರೋಪಿ ಆಗಿರ್ತಾರೆ. ಒಟ್ಟು 30 ಲಕ್ಷ ಒಟ್ಟು ಇವರು ಡೀಲಿಗೆ ಕುದಿರ್ತಿರ್ತಾರೆ. ಆ ಬಳಿಕವೂ ಕೂಡ ಮೊದಲ ಹಂತದ ಹಣದಲ್ಲಿ ಕೂಡ 15 ಲಕ್ಷ ರೂಪಾಯಿ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಈಗಾಗಲೇ ಲಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದರ ನಡುವೆ ಡ್ರೈವರ್ ಮೂಲಕವಾಗಿ ಹಣವನ್ನು ಸ್ವೀಕರಿಸ್ತಾ ಇದ್ರು. ಈ ಹಣವನ್ನು ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಣದ ಕಂತೆಗಳೊಂದಿಗೆ ನೇರವಾಗಿ ಈಗ ಸಿಕ್ಕಿಬಿದ್ದಿದ್ರೆ ದೃಶ್ಯಾವಳಿಗಳ ಸಮೇತ ಅಧಿಕಾರಿಗಳಿಗಾಗಲೇ ಈಗ ಗಂಭೀರ ಆರೋಪಗಳು ಕೂಡ ಈಗಾಗಲೇ ಕಾರಣವಾಗಿದೆ ಅಂತ ಹೇಳ್ಬೋದು. ಕೆಇಡಿಬಿಯ ಉಪವಿಭಾಗದ ಒಂದು ಕೆಲಸ ಮಾಡ್ತಾ ಇದ್ದ ನಾಗಪ್ರಶಾಂತ್ ಒಂದು ಲ್ಯಾಂಡ್ ಅಕ್ವಿಸಿಷನ್ ಲೇಔಟ್ ಡೆವಲಪ್ಮೆಂಟ್ ಪ್ರೊಸೆಸ್ಗಳಿರ್ತಕ್ಕಂಥ ಕೆಲವೊಂದು ಪ್ರಭಾವ ಬಳಸಿ ಲಂಚ ಪಡಿತಾ ಇದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸಾರ್ವಜನಿಕರು ಕೂಡ ಕೆಲವೊಂದಿಷ್ಟು ಕೆಲಸಕ್ಕಾಗಿ ಉದ್ದೇಶಪೂರ್ವಕವಾಗಿ ಲೇಟ್ ಮಾಡ್ತಾ ಇದ್ರು, ವಿಳಂಬವನ್ನು ಮಾಡ್ತಾ ಇದ್ರು, ಹಣಕ್ಕೆ ಬೇಡಿಕೆ ಇಡುವುದಾಗಿ ಕೆಲಸಕ್ಕೆ ಒಂದು ಈ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ರು. ಈ ತನಿಖೆ ವೇಳೆಗೆ ಆಗಲೇ ತಿಳಿದು ಬಂದಿರತಕ್ಕಂಥದ್ದು. ಈ ಪ್ರಕರಣದ ಕೆಐಡಿಬಿ ಇಲಾಖೆ ಒಳಗೆ ಈಗ ಭ್ರಷ್ಟಾಚಾರದ ಒಂದು ಗಂಭೀರವಾಗಿ ತೋರಿಸುತ್ತೆ ಅಂತ ಹೇಳ್ಬೋದು. ಈ ಘಟನೆ ಈಗ ರಾಜ್ಯಾದ್ಯಂತ ಒಂದು ಆಡಳಿತದ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಡೀತಾ ಇರುವಂತಹ ಹೋರಾಟಕ್ಕೆ ಮತ್ತೊಂದು ಉದಾಹರಣೆ ಆಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.